ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಕೌಟುಂಬಿಕ ಕಲಹಕ್ಕೆ ಭೀಕರ ರಕ್ತಪಾತ ನಡೆದಿದೆ. ಒಂದೇ ಮನೆಯಲ್ಲಿ ಪತ್ನಿ ಹಾಗೂ ನಾದಿನಿಯನ್ನು ಪತಿಯೊಬ್ಬ ಕ್ರೂರಿಯಂತೆ ಹತ್ಯೆ ಮಾಡಿರುವ ನಡುಕ ಹುಟ್ಟಿಸುವ ಘಟನೆ ಸೋಮವಾರದಂದು ನಡೆದಿದೆ. ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಈ ಘೋರ ದುರಂತ ಸಂಭವಿಸಿದ್ದು ಇಡೀ ನಗರವೇ ಬೆಚ್ಚಿಬೀಳುವಂತೆ ಮಾಡಿದೆ. ಹೌದು, ಕೇವಲ 30 ವರ್ಷದ ಏಜಾಜ್ ಎಂಬ ನರಾಧಮ ತನ್ನ ಪತ್ನಿ ಶಮಾ ಹಾಗೂ ನಾದಿ ರೇಷ್ಮಾಳನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಮೃತ ಹೆಣ್ಣು ಮಕ್ಕಳು ಸರ್ದಾರ್ ಪಾಷಾ ಮತ್ತು ಕವಿತಾ ದಂಪತಿಯ ಪುತ್ರಿಯರಾಗಿದ್ದಾರೆ. ಅಂತರ್ಜಾತಿ ವಿವಾಹವಾಗಿದ್ದ ಈ ದಂಪತಿಗೆ 5 ಜನ ಹೆಣ್ಣು ಮಗಳಿದ್ದು, ಅವರಲ್ಲಿ ಶಮಾ ಮತ್ತು ರೇಷ್ಮಾ ಇಬ್ಬರು ಈಗ ಹೆಣವಾಗಿ ಬಿದ್ದಿದ್ದಾರೆ. ಕೊಲೆಯಾದ ಶಮಾ ಹಾಗೂ ಹಂತಕ ಏಜಾಜ್ಗೆ 3 ಮಕ್ಕಳಿದ್ದು, 2 ಗಂಡು ಹಾಗೂ 1 ಹೆಣ್ಣು ಮಗುವಿದೆ. ಕಳೆದ ಕೆಲವು ಸಮಯದಿಂದ ಈ ದಂಪತಿ ನಡುವೆ ಸದಾ ಗಲಾಟೆ, ಕೌಟುಂಬಿಕ ಕಲಹಗಳು ನಡೆಯುತ್ತಿದ್ದವು ಎನ್ನಲಾಗಿದೆ. ಹೀಗಿರುವಾಗಲೇ ಚಿಂತಾಮಣಿಯಲ್ಲಿರುವ ಪತ್ನಿಯ ಮನೆಗೆ ಬಂದಿದ್ದ ಪತಿ ಏಜಾಜ್ ಜೊತೆ ಭಾನುವಾರ ರಾತ್ರಿಯೂ ಜಗಳ ನಡೆದಿತ್ತು. ಸೋಮವಾರವೂ ಸಹ ಇದೇ ವಿಚಾರಕ್ಕೆ ಗಲಾಟೆ ವಿಕೋಪಕ್ಕೆ ತಿರುಗಿದಾಗ ಕೋಪೋದ್ರಿಕ್ತನಾದ ಏಜಾಜ್ ಪತ್ನಿ ಶಮಾ ಮತ್ತು ಆಕೆಗೆ ಅಡ್ಡಬಂದ ತಂಗಿ ರೇಷ್ಮಾ ಇಬ್ಬರನ್ನೂ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಇನ್ನೂ ಕೃತ್ಯ ಎಸಗಿದ ಬಳಿಕ ಹಂತಕ ಏಜಾಜ್ ತನ್ನ 3 ಮಕ್ಕಳನ್ನು ಕರೆದುಕೊಂಡು ಕೋಲಾರಕ್ಕೆ ಪರಾರಿಯಾಗಿದ್ದ. ಬಳಿಕ ಕೋಲಾರ ಪೊಲೀಸ್ ಠಾಣೆಗೆ ತೆರಳಿ ತಾನೇ ಶರಣಾಗಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಕೋಲಾರ ಪೊಲೀಸರು ಚಿಂತಾಮಣಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸದ್ಯ ಆರೋಪಿಯನ್ನು ವಶಕ್ಕೆ ಪಡೆದು ಬಂಧಿಸಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಘಟನಾ ಸ್ಥಳಕ್ಕೆ ಚಿಂತಾಮಣಿ ನಗರ ಪೊಲೀಸರು ದೌಡಾಯಿಸಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸೆ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರಾಯ್, ಡಿವೈಎಸ್ಪಿ ಪ್ರಕಾಶ್ ಹಾಗೂ ಚಿಂತಾಮಣಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ರಕ್ತಸಿಕ್ತ ಕೊಲೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ. ಒಂದೇ ಮನೆಯಲ್ಲಿ ನಡೆದ ಈ ಅವಳಿ ಕೊಲೆ ಚಿಂತಾಮಣಿ ಜನರನ್ನು ಅಕ್ಷರಶಃ ನಡುಗುವಂತೆ ಮಾಡಿದೆ. ತಾಜಾ ಸುದ್ದಿಗಳಿಗಾಗಿ ಅಂಬಾನಿ ನ್ಯೂಸ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಜೆಜೆ ಕಾಲೋನಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ಬೇಸಿಕ್ಲಿ ಜೆಜೆ ಕಾಲೋನಿಯಲ್ಲಿ ಇಬ್ಬರು ಜನ ಲೇಡೀಸ್ದು ನಮಗೆ ಬಾಡಿ ಸಿಕ್ಕಿದೆ. ಒಬ್ಬರು ಲೇಡಿ ರೇಷ್ಮಾ ಮತ್ತು ಇನ್ನೊಬ್ಬರು ಶಮಾ. ಈ ಮರ್ಡರ್ದು ಆರೋಪಿ ಅವರ ಹಸ್ಬೆಂಡ್, ಶಮಾದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ವಾಸ ರೆಹಮತ್ ನಗರ್, ಗಲ್ಪೇಟೆ, ಕೋಲಾರ ಡಿಸ್ಟಿಕಲ್ಲಿ ಇದೆ. ಅವರು ಸುಮಾರು ದಿನದಿಂದ ಇವರದು ಮೆರೈಟಲ್ ಡಿಸ್ಪ್ಯೂಟ್ ಏನಾದರೂ ನಡ್ತಾ ಇತ್ತು. ಬೇಸಿಕ್ಲಿ ಶಮಾದು ಮದರ್ ಅಂದರೆ ಆರೋಪಿದು ಮದರ್ ಎಲ್ಲದು ಡೆತ್ ಆಗಿತ್ತು 3-4 ತಿಂಗಳು ಹಿಂದೆ. ಆಮೇಲಿಂದ ಶಮಾ 3 ಜನ ಮಕ್ಕಳಿಗೆ ಕರ್ಕೊಂಡೋಗಿ ಎಲ್ಲಿ ವಾಸ ಇದ್ದರು ಅವ್ರದ್ದು ಜೆಜೆ ಕಾಲೋನಿಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ದಿನದಿಂದ ಅವ್ರದ್ದು ಗಲಾಟೆ ನಡ್ತಾ ಇತ್ತು. ಸೊ ಇವರು ಆರೋಪಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗಲ್ಪೇಟೆಯಿಂದ ಬೈಕಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ ಮನೆಗೆ. ಆಮೇಲೆ ಬೈಕಲ್ಲಿ ಎಲ್ಲಿ ಬಂದಿದ್ದಾರೆ ಜೆಜೆ ಕಾಲೋನಿ ಚಿಂತಾಮಣಿಗೆ. ಮತ್ತು ಮನೆಯಲ್ಲಿ ಹೋಗಿ 2 ಜನ ಲೇಡೀಸ್ ಅಂದರೆ ರೇಷ್ಮಾ ಅವ್ರದ್ದು ಯಂಗರ್ ಸಿಸ್ಟರ್ ಶಮಾದು, ಅವ್ರ ವೈಫ್ ಮತ್ತು ರೇಷ್ಮಾದು 2 ಜನದು ಚಾಕುವಿಂದ ಮರ್ಡರ್ ಮಾಡಿದ್ದಾರೆ. ಮತ್ತು 3 ಜನ ಮಕ್ಕಳು ಯಾರು ಇದ್ದರು ಅವರಿಗೆ ವಾಪಸ್ ಕರ್ಕೊಂಡು ಹೋಗಿ ಗಲ್ಪೇಟೆ ಹೋಗಿದ್ದಾರೆ ಬೈಕಿಂದ. ಗಲ್ಪೇಟೆಯಲ್ಲಿ ಇವರು ಅರೌಂಡ್ 8:45 ಸ್ಟೇಷನಲ್ಲಿ ಬಂದು ಸ್ವಂತ ಸರೆಂಡರ್ ಮಾಡಿದ್ದಾರೆ. ವೆಪನ್ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಅವರು ಮುಂದೆ ಬೇರೆ ಏನು ಕಾರಣ ಇದೆ ಅಥವಾ ಬೇರೆ ಯಾವುದು ಆ್ಯಂಗಲ್ ಇದೆ ಅದು ಕೂಡ ನಾವು ಪತ್ತೆ ಮಾಡ್ತೀವಿ. ಥರದ್ದು ಯಾವುದೂ ಇರಲಿಲ್ಲ. ಮೊದಲಿಂದ ಈ ಥರ ಗಲಾಟೆ 3-4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸಿನ್ಸ್ ವಾಪಸ್ ಹೋಗ್ತಾ ಇಲ್ಲ ವೈಫ್, ಈ ಥರ ಅವರಿಗೆ ಸಮಸ್ಯೆ ಇತ್ತು. ಅದು ಸಮಸ್ಯೆ, ಅದು ಮೇನ್ ಕಾರಣ ಇದೆ. ಈ ಕಾರಣ ಬಗ್ಗೆ ಇವರು ಈ ಥರ ಬೇಜಾರಾಗಿ ಈ ಥರ ಮಾಡಿದ್ದಾರೆ ಸರ್. ಮತ್ತು ಅವರು ಕುಟುಂಬಸ್ಥರು ಹೇಳೋದೇನೆಂದರೆ ಕೆಲವರು ಅದನ್ನು ನಾವು ವೆರಿಫೈ ಮಾಡ್ತೀವಿ. ನಮಗೆ ಯಾವುದು ಈ ಥರ ಈ ಫ್ಯಾಮಿಲಿಯಿಂದ ಏನು ಕಂಪ್ಲೇಂಟ್ ಈ ಥರದ್ದು ಬರಲಿಲ್ಲ. ಈ ಥರ ಬಂದು ಪ್ರತಿದಿನ ಗಲಾಟೆ ಮಾಡ್ತಾರೆ. ಮೊದಲೇ ಯಾವಾಗೂ ಅಪ್ರೋಚ್ ಮಾಡಿಲ್ಲ ಅವರು. ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ದು ಏನಿದೆ ರೆಗ್ಯುಲರ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಹೆಣ್ಣೆದು ಕೇಸಸ್ ಆಗ್ತಾಯಿದೆ, ಗ್ಯಾಮ್ಲಿಂಗ್ದು ಕೇಸಸ್ ಆಗ್ತಾಯಿದೆ. ಮತ್ತು ಮೊನ್ನೆ ನಾವು ಗಾಂಜಾ ಕನ್ಸ್ಯೂಮರ್ಸ್ ಮೇಲೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಜನ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೊತೆಗೆ ಗಾಂಜಾ ಪೆಡ್ಲರ್ ಯಾರು ಇದ್ದಾರೆ ಅವ್ರ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿ 3 kg ಜಸ್ಟ್ 3 ದಿನ ಹಿಂದೆ ಅವರಿಂದ ಸೀಸ್ ಮಾಡಿದ್ದೀವಿ.
ಸೊ ನಾವು ರೆಗ್ಯುಲರ್ ಆಗಿ ಇಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಹೀಗೆ ಅಲ್ಲ. ಸೊ ಚಿಂತಾಮಣಿಲಿ ಆಲ್ ದೀಸ್ ಇನ್ಸಿಡೆಂಟ್ಸ್ ಆರ್ ನಾಟ್ ಕನೆಕ್ಟೆಡ್. ಅದು ಕನೆಕ್ಟೆಡ್ ಇಲ್ಲ, ಅದು ಸೆಪ್ರೇಟ್ ಇನ್ಸಿಡೆಂಟ್ಸ್ ಇದೆ. ಒಂದು ಮೊನ್ನೆ ಹೂವಿನ ಮಾರ್ಕೆಟ್ ಹತ್ರ ಗಾಡಿ ಪಾರ್ಕಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಗಲಾಟೆ ಆಗಿತ್ತು. ಇನ್ನೊಂದು ಒಂದು ವಾರ ಹಿಂದೆ ಒಬ್ಬರು ಲೇಡಿದು ಈ ಅಂದರೆ ಕಾಲೇಜ್ ಗರ್ಲ್ಗೆ ಏನು ಚುಡಾಯಿಸಿದ್ದಾರೆ, ಈ ಥರ ಒಂದು ಗಲಾಟೆ ಆಗಿತ್ತು. ಸೊ ಇದು ಇನ್ನೂ ಕನೆಕ್ಷನ್ ಇಲ್ಲ ಯಾವುದು ಥರದ್ದು. ಬಟ್ ನಾವು ಡೆಫಿನೆಟ್ಲಿ ನಮ್ಮ ಪೊಲೀಸ್ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ಆಲ್ರೆಡಿ ಪ್ರತಿದಿನ ಫುಡ್ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಪ್ರಿವೆಂಟಿವ್ ಆ್ಯಕ್ಷನ್ಸ್ ಕೂಡ ತಗೊಳ್ತೀವಿ. ಸರಿ, ಆರೋಪಿ ಅವರು ಸರೆಂಡರ್ ಮಾಡಿದ್ದಾರೆ ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು. ಅಲ್ಲಿ ಅವ್ರದ್ದು ಮನೆ ಇದೆ, ಇಲ್ಲಿಂದ ವಾಪಸ್ ಹೋದರು. ಅವರು ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಫಸ್ಟ್ ಮಾಹಿತಿ ಬಂದಿತ್ತು ಗಲ್ಪೇಟೆಯಿಂದ. 3 ಮಕ್ಕಳಿದ್ದಾರೆ, ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ವಾಪಸ್. ಈಗ ನಾವು ಸೆಕ್ಯೂರ್ ಮಾಡಿದ್ದೀವಿ, ಅವ್ರದ್ದು ಇಂಟರ್ಗೇಷನ್ ಮಾಡ್ತೀವಿ, ಕೇಳ್ತೀವಿ ಅವ್ರಿಗೆ ಎಲ್ಲಿ ಬಿಟ್ಟು ಹೋಗಿದ್ದೀರಾ ಅಥವಾ ಏನು ಮಾಡಿದ್ದೀರಾ, ಏನಾಗಿದೆ ಅದು ಎಲ್ಲ ಅವ್ರಿಗೆ ಇಂಟರ್ಗೇಷನ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ. ಮಕ್ಕಳಿಲ್ಲ ಸರ್ ಜೊತೆಲಿ? ಅಲ್ಲ, ಅವ್ರಿಗೆ ಮನೆಯಲ್ಲಿ ಬಿಟ್ಟು ಅವರು ಸರೆಂಡರ್ ಮಾಡಿದ್ದಾರೆ. ನಾನು ಯಾವಾಗಲೂ ಗಲಾಟೆ, ನಾವು ಅದಕ್ಕೂ ಕೇಳಿ ಒಂದು ಚಾನ್ಸ್ ಅಂತ ಯಾವಾಗಲೂ ಹೋಗಿ ಅವ್ರಿಗೆ ಇದು ಮಾಡಿ ಎಂಟಿನೂ ದೂರ ಮಾಡಬಾರ್ದು ಅಂತ ನಾವು ಚಾನ್ಸ್ ಕೊಟ್ಟು ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾ ಇದ್ದೆ. ಇಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟ್, ಕೋಲಾರಲ್ಲಿ ಜಾಸ್ತಿ ಆಗೋಯ್ತು ಕಂಪ್ಲೇಂಟ್. ಮೊನ್ನೆನೂ ಒಂದು ಕಂಪ್ಲೇಂಟ್ ಅವರು ಹೇಳ್ರು, ಹಂಗೆ ಇದು ಮಾಡಬೇಡಮ್ಮ, ಇನ್ನೊಂದು ಚಾನ್ಸ್ ತೊಗಿ ನಾವೆಲ್ಲ ಇದು ಮಾಡಿ. ಅವ್ರು ಕೇಳಿಲ್ಲ. ಇಲ್ಲಾಂದ್ರೆ ನಾನು ಎಲ್ಲ ಹೊರಟೋಗ್ತೀನಿ, ಇಲ್ಲಾಂದ್ರೆ ಮಕ್ಕಳಿಗೂ ಸಾಯ್ಬಿಡ್ತೀನಿ, ನಾನು ಸಾಯ್ಬಿಡ್ತೀನಿ. ಅವ್ನು ಮಾತ್ರ ಬೇಡ, ಅವನ್ನೆಲ್ಲ ಯಾವಾಗಲೂ ನನಗೆ ಚಾಕುನೇ ಎತ್ಕೊಳ್ತಾನೆ, ಆಗ್ಬಿಡ್ತೀನಿ ಅಂತಾನೆ ಅಂತ ಹೇಳ್ತಾ ಇದ್ರು ಸರ್. ಆ ಮಕ್ಕಳು ಹಂಗೆ ಹೇಳ್ತಾ ಇದ್ರು, ನಂಗೆ ಅಪ್ಪ ಬೇಡ ಅಂತ ಹೇಳ್ತಾ ಇದ್ರು. ವಾರದಿಂದ 2 ಸಲ ಎಲ್ಲ ಇನ್ಸಾಫ್ ಎಲ್ಲ ಆಗೋಗೈತೆ ಸರ್. ಮೊನ್ನೆ ಬಂದಿತ್ತ ಬಾ ಅಂತ, ಅವಳು ಹೋಗಿಲ್ಲ. ಮತ್ತೆ ಇನ್ನೊಂದು ಚಾನ್ಸ್ ಕೊಡು, ನಾವೆಲ್ಲ ಇದ್ದೀವಿ, ಏನೋ ಒಂದು ಇದು ಮಾಡ್ತೀನಿ ಅಂತ ಹೇಳಿದ್ರು. ಅವಳು ನಾನು ಹೋಗಲ್ಲ, ನನಗೆ ಅವನು ಇದು ಕುಡ್ಕೊಂಡು ಏನು ಹಾಕಲ್ಲ, ಮಕ್ಳಿಗೂ ಬಟ್ಟೆನೂ ತೊಗೊಳ್ಳ, ಕಾಸು ಕೊಡಲ್ಲ, ಕುಡ್ಕೊಂಡು ಬಂದು ಯಾವಾಗಲೂ ಇದು ಮಾಡ್ತಾನೆ, ಅವ್ನು ಚಾಕ್ರಿ ಮಾಡಬೇಕಷ್ಟೇ, ನನಗೆ ಜೀವನ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮಾತಾಡೋಕ್ಕೆ ಬಂದಿದ್ದಂತೆ. ಬಾ ಅವರೆಲ್ಲ ಏನೋ ಎದಕ್ಕೆ ಇನ್ನೊಂದು ಚಾನ್ಸ್ ನಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂದ್ರಂತೆ. ಇವಳು ಹೋಗಿಲ್ಲ ಅಂತ ನೆನ್ನೆ ಬಂದು ಹಿಂಗೆ ಮಾಡಿಬಿಟ್ಟಿರೋದು. ಏನಾದರೂ ನಿಮಗೆ ಈ ವಿಚಾರದ ಬಗ್ಗೆ ಈ ಥರ ಕೊಲೆ ಮಾಡ್ತಾನೆ ಅಂತ ಹೇಳ್ಕೊಳ್ತಾ ಇದ್ರು ಅವರು? ಅವ್ರಿಗೆ ಹೆಣ್ಸ್ಗೆ ಹೇಳ್ತಾ ಇದ್ರಂತೆ, ನಿಮ್ಮ ಮಕ್ಕಳಿಗೆಲ್ಲ ಆಗ್ಬಿಡ್ತೀನಿ, ಅವ್ರು ಇದ್ದಾರೆ ಅಲ್ಲ ಅಂತ ನೀನು ಇದು ಮಾಡ್ತಾ ಇರೋದು, ಅವರು ಬೇಡ ನೀವು ಬೇಡ, ಆಗ್ಬಿಟ್ಟು ನಾನೇ ಜೈಲು ಕೊಳ್ಕೊಳ್ತೀನಿ ಅಂತ ಅವ್ನು ಹೇಳ್ತಾ ಇದ್ದಂತೆ. ಎಷ್ಟು ವರ್ಷ ಆಗೈತೆ ಮದುವೆ ಆಗಿದ್ದಿಲ್ಲ? ಕೋಲಾರ, ಇಲ್ಲಿಂದ ಕೋಲಾರಕ್ಕೆ ಮದುವೆ ಆಗಿದ್ದಿಲ್ಲ. ಮದುವೆ ಆದ್ರೆ ಈ ಥರ ಗಲಾಟೆ ಆಗ್ತಾ ಇದ್ರೆ ಹೆಂಗೆ? ಮದುವೆ ಆಗ ಲೈಫೇ ಚೆನ್ನಾಗಿಲ್ಲ, ಅದಕ್ಕೂ ನಾವು ಮಗ ನೋಡು ಹೋಗ್ತಾ ಇದ್ದಿದ್ದು ಅವಳು. ಇವಾಗ ಅಮ್ಮ ಇಲ್ಲ ಅಂತ ನಾನು ಹೋಗಲ್ಲ, ನಮ್ಗೆ ಯಾರು ಬೇಡ, ಅವನು ನಾನೇ ಜೀವನ ಮಾಡ್ಕೊಂಡು ಮಕ್ಕಳಿಗೆ ಸಾಕ್ಕೊತಾ ಇದೀನಿ ಅಂತ ಹೇಳ್ತಾ ಇದ್ದೆ.